ಹದ್ದು ಹಾರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ಅಂತ ಹೇಳ್ಕೊಂಡೆ ಇವತ್ತು ಮಾರ್ಕ್ ಟ್ರೈಲರ್ ರಿಲೀಸ್ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್, ಅದು ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಫಿಲಮ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ನೋಡೋದಕ್ಕೂ ಮುಂಚೆ ಒಂದು ಹೇಳಬೇಕು, ಎಷ್ಟೊಂದು ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು, ಮಾರ್ಕ್ ಮತ್ತು ಮ್ಯಾಕ್ಸ್ಗೆ ಲಿಂಕ್ ಇದೆ ಅಂತ. ಬಟ್ ನನ್ನ ಕೇಳಿದ್ರೆ ನೋ, ಇದು ಡಿಫ್ರೆಂಟ್ ಸ್ಟೋರಿ, ಅದು ಡಿಫ್ರೆಂಟ್ ಸ್ಟೋರಿ. ಓಕೆನಾ? ಒಂದಷ್ಟು ಫ್ಯೂ ಸೀನ್ಸ್ ಲೈಕ್ ಸಿಮಿಲರ್ ಇದೆ ಅನಿಸ್ಬೋದು, ಬಟ್ ಡಿಫ್ರೆಂಟ್ ಸ್ಟೋರಿ. ಇನ್ನು ಇವರ ಇಂಟ್ರೋ ಟೀಸರ್ ಆಲ್ರೆಡಿ ರಿಲೀಸ್ ಆಗಿ ಎಲ್ಲ ಕಡೆ ಕಿಚ್ಚಪ್ಸಿತ್ತು. ಇನ್ನು ಇವಾಗ ಟ್ರೈಲರ್ ರಿಲೀಸ್ ಆಗಿದೆ, ಇದು ಬೆಂಕಿನೇ ಹಚ್ಚುತ್ತೆ ಅಂತ ನನಗನ್ನಿಸ್ತಾ ಇದೆ. ಈ ಫಿಲಮ್ ಬಂದು ತುಂಬ ಶಾರ್ಟ್ ಟೈಮಲ್ಲಿ ಮಾಡಿರೋವಂಥ ಆ್ಯಕ್ಷನ್ ಡ್ರಾಮಾ ಫಿಲಮ್. ಈ ಫಿಲಮ್ನ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕೇಯ ಅವರು. ಇವರೇ ಮ್ಯಾಕ್ಸ್ ಫಿಲಮ್ನು ಕೂಡ ಡೈರೆಕ್ಟ್ ಮಾಡಿರೋದು. ಈ ಫಿಲಮಲ್ಲಿ ನವೀನ್ ಚಂದ್ರ, ರೋಶನಿ ಪ್ರಕಾಶ್, ಡ್ರ್ಯಾಗನ್ ಮಂಜು, ಶೈನ್ ಟಾಮ್ ಚಾಕೋ, ನಿಶ್ವಿಕಾ, ಯೋಗಿ ಬಾಬು, ಗುರು ಶ್ಯಾಮ್ ಸುಂದರಂ, ಹೀಗೆ ಒಂದು ದೊಡ್ಡ ತಾರಾಬಳಗನೇ ಇದೆ. ಮತ್ತು ಈ ಫಿಲಮ್ಗೆ ಮ್ಯೂಸಿಕ್ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಅವ್ರ ಮ್ಯೂಸಿಕ್ ಅಂದರೆ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತು. ಈ ಫಿಲಮ್ ಟ್ರೈಲರ್ನ ಒಂದು ಈವೆಂಟ್ ಥರ ಮಾಡಿದೆ, ಫ್ಯಾನ್ ರಿಲೀಸ್ ಅಂತ ಹೇಳಿ ಇವತ್ತು ಡೈರೆಕ್ಟಾಗಿ ಥಿಯೇಟರಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ಫಿಲಮಲ್ಲಿ ಸುದೀಪ್ ಅವ್ರ ನೇಮ್ ಬಂದು ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಅಂತ. ಮತ್ತು ಈ ಫಿಲಮ್ಲೂ ಕೂಡ ಸುದೀಪ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಇವರೊಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಥರ. ಮತ್ತು ಈ ಫಿಲಮ್ ಬಂದು ಬಹುತೇಕ ನೈಟ್ ಟೈಮಲ್ಲೇ ಶೂಟ್ ಮಾಡಿದ್ದಾರೆ, ಬಿಕಾಸ್ ಸ್ಟೋರಿ ಹಾಗೆ ಡಿಮ್ಯಾಂಡ್ ಮಾಡಿದೆ ಅನಿಸುತ್ತೆ, ಅದಕ್ಕೆ ನೈಟ್ ಟೈಮಲ್ಲೇ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಪಕ್ಕಾ ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಅಂತಲೇ ಹೇಳ್ಬೋದು. ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಟೈಲಿಶ್ ಆಗಿ ಬಂದಿದೆ. ನನಗೆ ಪರ್ಸನಲಿ ಇಷ್ಟ ಆಯಿತು. ಇನ್ನು ಇದ್ರ ಮಾರ್ಕ್ ಬಂದು ಕಿಚ್ಚ ಅಭಿಮಾನಿಗಳಿಗೆ ಮಾತ್ರ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮಾರ್ಕ್ ಮತ್ತು ಮ್ಯಾಕ್ಸ್ ಎರಡೂ ಆ್ಯಕ್ಟ್ ಮಾಡಿರೋದು ಸುದೀಪ್ ಅವರೇ ಆ್ಯಂಡ್ ಡೈರೆಕ್ಟ್ ಮಾಡಿರೋದು ಕಾರ್ತಿಕೇಯನವರೇ. ಸೊ ಇವ್ರ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಹಿಟ್ ಫಿಲಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಫಿಲಮ್ ಬಂದು 25 ಡಿಸೆಂಬರ್ ಅಂದರೆ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕಿಚ್ಚ ಸುದೀಪ್ ಅವ್ರಿಗೆ ಆಲ್ ಓವರ್ ಇಂಡಿಯಾ ಫ್ಯಾನ್ಸ್ ಇರೋದ್ರಿಂದ ಈ ಫಿಲಮ್ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಮಾರ್ಕ್ ಬಂದು ಒಂದೊಳ್ಳೆ ಎಕ್ಸ್ಪೆಕ್ಟೆಡ್ ಫಿಲಮ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಫಿಲಮ್ನ 25th ಹೋಗಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದೇ 25th ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಒಂದು ಫಿಲಮ್ ಕೂಡ ರಿಲೀಸ್ ಆಗ್ತಿದೆ, ಅದು ಬಂದು 45. ಇದರಲ್ಲಿ ಉಪೇಂದ್ರ, ಶಿವಣ್ಣ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಇದು ಕಿಚ್ಚ ಸುದೀಪ್ ಇದಿಷ್ಟು ನನಗೆ ಟ್ರೈಲರ್ ನೋಡಿ ಅನಿಸಿದ್ದು. ನಾವು ಕೂಡ ಮಾರ್ಕ್ ಫಿಲಮ್ಗೆ ಬೆಸ್ಟ್ ವಿಶಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ.